ಸರಿ, ಹಾಗಿದ್ರೆ ಮತ್ತೊಂದು ಯೂನಿಕ್ ಪ್ರಾಡಕ್ಟ್ ಅಂತ ನೋಡ್ತಾ ಹೋಗೋಣ. ಯಾವುದು ಅಂತ ಅಂದ್ರೆ, ಪ್ರತಿಯೊಬ್ಬರ ಮನೆಯಲ್ಲೂ ಹೆಣ್ಮಕ್ಳು ಯಾರ ಮನೇಲಿ ಇದ್ದಾರೆ ಅಂತ ಅಂದ್ರೆ ಅವ್ರ ಮನೆಯಲ್ಲಿ ಬಳಸ್ತಾ ಇರುವಂತಹ ಒಂದು ಅತ್ಯಂತ ಅವಶ್ಯಕವಾಗಿರುವಂತಹ ಒಂದು ಪ್ರಾಡಕ್ಟ್ ಯಾವುದು ಅಂದ್ರೆ ಅದು ಅವರ ಪೀರಿಯಡ್ಸ್ ಟೈಮ್ಗಳಲ್ಲಿ ಬಳಸುವಂತಹ ಸ್ಯಾನಿಟರಿ ನ್ಯಾಪ್ಕಿನ್ಸ್. ಹೌದು, ಇವತ್ತು ಎಷ್ಟೋ ಸ್ಯಾನಿಟರಿ ನ್ಯಾಪ್ಕಿನ್ಸ್ ಗಳನ್ನ ಮಾರ್ಕೆಟ್ ನಲ್ಲಿ ನೋಡ್ತಾ ಇದೀವಿ. ಬ್ರಾಂಡೆಡ್ ಕಂಪನಿಗಳು ಬರ್ತಾ ಇದೆ. ಯಾವುದೇ ಒಂದು ಟಿವಿ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಆ ಒಂದು ಸ್ಯಾನಿಟರಿ ನ್ಯಾಪ್ಕಿನ್ ಅಡ್ವರ್ಟೈಸ್ಮೆಂಟ್ ಇಲ್ದಲೆ ಪ್ರೋಗ್ರಾಮ್ನೇ ಮುಂದೋಗೋದಿಲ್ಲ ಅನ್ನೋಷ್ಟು ಇವತ್ತು ನಾವೆಲ್ಲ ಅಡ್ಜಸ್ಟ್ ಆಗ್ಬಿಟ್ಟಿದೀವಿ. ಸರಿ, ಇವತ್ತು ಆ ನಮ್ಮ ಮನೆಯ ಅಕ್ಕ ತಂಗಿಯರು ಹೆಣ್ಣು ಮಕ್ಕಳು ಯೂಸ್ ಮಾಡ್ತಿರುವಂತಹ ಮಾರ್ಕೆಟ್ ನಲ್ಲಿ ಸಿಗ್ತಾ ಇರುವಂತಹ ಆ ಸ್ಯಾನಿಟರಿ ಪ್ಯಾಡ್ಗಳು ಅಥವಾ ಸ್ಯಾನಿಟರಿ ನ್ಯಾಪ್ಕಿನ್ಸ್ ಗಳು ಎಷ್ಟು ಹಾನಿಕಾರಕ ಆಗಿದೆ ಅಂತ ನೋಡ್ಲಿಕ್ಕೆ ಒಂದು ಡೆಮೋವನ್ನ ತೋರಿಸ್ತಾ ಹೋಗ್ತೀನಿ. ಇದು ನನ್ನ ಕಂಪನಿಯಲ್ಲಿರುವಂತಹ ಫ್ರೀಡಮ್ ಅನ್ನುವಂತ ನ್ಯಾಪ್ಕಿನ್. ಸರಿ, ಫ್ರೀಡಮ್ ಅಂತ ಅಂದ್ರೆ ಏನು ಅಂದ್ರೆ ಸ್ವಾತಂತ್ರ್ಯ. ಹೆಣ್ಣು ಮಕ್ಕಳಿಗೆ ಸ್ವಾತಂತ್ರ್ಯ ಕೊಡಬೇಕು ಅನ್ನೋದಕ್ಕೋಸ್ಕರನೇ ಕಂಪನಿ ಹೆಸರಿಟ್ಟಿದೆ ಫ್ರೀಡಮ್ ಅಂತೇಳಿ. ಹಾಗಿದ್ರೆ ಹೊರಗಡೆ ಮಾರ್ಕೆಟಿನ ಜೊತೆ ನನ್ನ ಪ್ರಾಡಕ್ಟ್ ಎಷ್ಟು ಯೂನಿಕ್ ಆಗಿದೆ ಅಂತ ನೋಡ್ಬೇಕು ಅಂದ್ರೆ ಇನ್ನೊಂದು ಪ್ರಾಡಕ್ಟಿನ ಜೊತೆ ಕಂಪೇರ್ ಮಾಡಲೇಬೇಕಲ್ವಾ. ಹಾಗಿದ್ರೆ ಹೊರಗಡೆ ಒಂದು ಸಿಗ್ತಾ ಇರುವಂತಹ ಒಂದು ನ್ಯಾಪ್ಕಿನ್ ಬಗ್ಗೆ ನೋಡ್ತಾ ಹೋಗೋಣ. ಆ ನ್ಯಾಪ್ಕಿನ್ ಹೇಗಿದೆ ಅಂತ ನೋಡೋದಾದ್ರೆ, ಇದು ಹೊರಗಡೆ ಮಾರ್ಕೆಟ್ ನಲ್ಲಿ ಸಿಗ್ತಾ ಇರುವಂತಹ ಸ್ಯಾನಿಟರಿ ನ್ಯಾಪ್ಕಿನ್. ಹಾಗೆ ಇದನ್ನ ಒಂದು ಸರಿ ಓಪನ್ ಮಾಡಿದ್ಮೇಲೆ ಕ್ಲೋಸ್ ಮಾಡ್ಲಿಕ್ಕೆ ಯಾವುದೇ ರೀತಿಯಂತ ಆಪ್ಷನ್ ಇಲ್ಲ. ಅವಾಗ ಏನ್ ಮಾಡ್ತೀವಿ, ಇದನ್ನ ಬಟ್ಟೆಗಳ ಸಂದಿಯಲ್ಲಿ ಅಥವಾ ಬೀರುವಲ್ಲಿ ಅಥವಾ ಕಬೋರ್ಡ್ ಅಲ್ಲಿ ಎಲ್ಲೋ ಇಟ್ಟಿರ್ತೀವಿ. ಅಲ್ಲಿನ ಮಾಯಿಶ್ಚರೈಸರ್ ಹಾಳಾಗಿ ಅಥವಾ ಅಲ್ಲಿ ಬ್ಯಾಕ್ಟೀರಿಯಾಗಳೆಲ್ಲ ಅದ್ರೊಳಗಡೆ ಕುತ್ಕೊಳ್ಳುವಂತ ಚಾನ್ಸಸ್ ಇರುತ್ತೆ. ಆದ್ರೆ ನನ್ನ ಮೋದಿಕೇರ್ ನಲ್ಲಿರುವಂತಹ ಈ ಫ್ರೀಡಮ್ ಅನ್ನುವಂತಹ ಸ್ಯಾನಿಟರಿ ನ್ಯಾಪ್ಕಿನ್ಗೆ ಯಾವುದೇ ರೀತಿಯಾದಂತಹ ಓಪನ್ ಮಾಡುವಂತ ಆಪ್ಷನ್ ಇರಲ್ಲ, ಬರೀ ಸ್ಟಿಕ್ಕರಿಂಗ್ ಇರುತ್ತೆ. ಈ ಸ್ಟಿಕ್ಕರ್ ನ ಓಪನ್ ಮಾಡೋದು, ಹಾಗೆ ಇಲ್ಲಿಂದ ಒಂದು ನ್ಯಾಪ್ಕಿನ್ ಅನ್ನ ಹೊರಗಡೆ ತೆಗೆದು ಮತ್ತೆ ಇದನ್ನ ಹಾಗೆ ಕ್ಲೋಸ್ ಮಾಡಿದ್ರೆ ಯಾವುದೇ ರೀತಿಯಾದಂತಹ ಬ್ಯಾಕ್ಟೀರಿಯಾಗಳು ಒಳಗಡೆ ಹೋಗೋದಿಲ್ಲ, ವೈರಸ್ಗಳು ಒಳಗಡೆ ಹೋಗೋದಿಲ್ಲ, ಜೊತೆಲಿ ಯಾವುದೇ ಮಾಯಿಶ್ಚರ್ ಹಾಳಾಗೋದಿಲ್ಲ. ನೋಡ್ತಾ ಹೋಗ್ಬೋದು ಇದರ ಪ್ಯಾಕಿಂಗ್ ಹೇಗಿದೆ ಅಂತ. ಇದರಲ್ಲಿ ಯಾವುದೇ ರೀತಿಯಾದಂತಹ ಪ್ಯಾಕಿಂಗ್ ಇರಲಿಲ್ಲ. ಈ ನನ್ನ ಕಂಪನಿಯಲ್ಲಿ ಇರುವಂತಹ ಪ್ರಾಡಕ್ಟ್ ಗೆ ಪ್ಯಾಕಿಂಗ್ ಹೇಗಿದೆ, ತುಂಬಾ ಅದ್ಭುತವಾಗಿದೆ. ನೋಡ್ತಾ ಇದ್ದೀರಾ, ಜೊತೆಲಿ ನೋಡ್ತಾ ಹೋಗ್ಬೋದು ನನ್ನ ಕಂಪನಿಯಲ್ಲಿ ಈ ಒಂದು ಸ್ಯಾನಿಟರಿ ನ್ಯಾಪ್ಕಿನ್ ಹೇಗಿದೆ ಅಂತ. ಒಳಗಡೆ ಕಾಣ್ತಾ ಇದೆ, ಪಿಂಕ್ ಕಲರ್ ಕಾಣಿಸ್ತಾ ಇದೆ ಅಂತ ಅನ್ಕೊಳ್ತೀನಿ. ಇದು ಆಂಟಿ ಬ್ಯಾಕ್ಟೀರಿಯಲ್ ಆಗಿ ಕೆಲಸ ಮಾಡುತ್ತೆ. ಅಂದ್ರೆ ಆಂಟಿ ಬ್ಯಾಕ್ಟೀರಿಯಲ್ ಆಗಿ ಅಂತಂದ್ರೆ ಒಂದು ಸರಿ ಬ್ಯಾಕ್ಟೀರಿಯಾಗಳು ಹೊರಗಡೆ ಹೋದ್ರೆ ಅದು ಮತ್ತೆ ನನ್ನ ಬಾಡಿಗೆ ವಾಪಸ್ ಬರಬಾರ್ದು ಅಂತ ಹೇಳಿ. ಜೊತೆಲಿ ಇದರಲ್ಲಿ ಒಂದು ಸುತ್ತ ಒಂದು ಮ್ಯಾಗ್ನೆಟಿಕ್ ಲಾಕ್ ಅಂತ ಕೊಟ್ಟಿರ್ತಾರೆ. ಆ ಮ್ಯಾಗ್ನೆಟಿಕ್ ಲಾಕ್ ಏನ್ ಮಾಡುತ್ತೆ, ಯಾವುದೇ ಲೀಕೇಜಸ್ ಆಗ್ಲಿಕ್ಕೆ ಬಿಡೋದಿಲ್ಲ. ಅದು ಹೇಗೆ ಅಂತ ಸುಮ್ನೆ ಬಾಯಿ ಮಾತಲ್ಲಿ ಹೇಳೋದ್ಕಿಂತ ಒಂದು ಡೆಮೋನ ತೋರ್ಸೋಣ, ನೋಡ್ತಾ ಹೋಗೋಣ. ಇದು ಒಂದು 20 ml ನ ಸಿರಿಂಜ್. ಈ 20 ml ನ ಸಿರಿಂಜ್ ನಲ್ಲಿ ನಾನು ಒಂದು ಬಣ್ಣ ಆಗಿರುವಂತಹ ಒಂದು ಲಿಕ್ವಿಡ್ ಅನ್ನ ತಗೊಳ್ತಾ ಇದ್ದೀನಿ. ಇದನ್ನ ಇವತ್ತು ಮಾರ್ಕೆಟ್ ನಲ್ಲಿ ಬ್ರಾಂಡೆಡ್ ಅಂತ ಕರೀತಾ ಇದಾರಲ್ಲ, ಈ ಒಂದು ಪ್ರಾಡಕ್ಟ್ ಗೆ ಹಾಕ್ತಾ ಇದ್ದೀನಿ. ಕಾಣಿಸ್ತಾ ಇದೆ ಅನ್ಕೊಳ್ತೀನಿ. 20 ml ಇದಕ್ಕೆ ಹಾಕಿದ್ದೀನಿ. ಹಾಗೆ ಇನ್ನ 20 ml ಅನ್ನ ನನ್ನ ಹೆಮ್ಮೆಯ ಮೋದಿಕೇರ್ ಕಂಪನಿಯ ಸ್ಯಾನಿಟರಿ ನ್ಯಾಪ್ಕಿನ್ ಫ್ರೀಡಮ್ ಅನ್ನುವಂತ ಸ್ಯಾನಿಟರಿ ನ್ಯಾಪ್ಕಿನ್ಗೆ ಹಾಕ್ತಾ ಇದ್ದೀನಿ. 20 ml ಇದಕ್ಕೂ ಹಾಕಿದ್ದೀನಿ, ಹಾಗೆ 20 ml ಇದಕ್ಕೂ ಹಾಕಿದ್ದೀನಿ. ಮತ್ತೆ ಇನ್ನೊಂದು 20 ml ನ ಮಾರ್ಕೆಟ್ ನಲ್ಲಿ ಬ್ರಾಂಡೆಡ್ ಅಂತ ತೋರಿಸ್ತಾ ಇರುವಂತಹ ಈ ಒಂದು ಸ್ಯಾನಿಟರಿ ನ್ಯಾಪ್ಕಿನ್ಗೆ ಹಾಕ್ತಾ ಇದ್ದೀನಿ. ನೋಡ್ತಾ ಇರಬಹುದು ಎಷ್ಟರ ಮಟ್ಟಿಗೆ ಇದು ಹೀರ್ಕೊಳ್ತಾ ಇದೆ ಅಂತ. ಹಾಗೆ ಇನ್ನ ಒಂದು 20 ml ಲಿಕ್ವಿಡ್ ಅನ್ನ ನನ್ನ ಮೋದಿಕೇರ್ನ ಫ್ರೀಡಮ್ ನ್ಯಾಪ್ಕಿನ್ಗೆ ಹಾಕ್ತಾ ಇದ್ದೀನಿ. ಓಕೆ, 40 ml ಮಾರ್ಕೆಟ್ನ ಪ್ರಾಡಕ್ಟ್, ಹಾಗೆ ಇನ್ನ 40 ml ನನ್ನ ಮೋದಿಕೇರ್ನಲ್ಲಿರುವಂತಹ ಫ್ರೀಡಮ್ ಸ್ಯಾನಿಟರಿ ನ್ಯಾಪ್ಕಿನ್ಗೆ ಹಾಕಿದ್ದೀನಿ. ಹಾಗಿದ್ರೆ ನೋಡ್ತಾ ಹೋಗೋಣ. ಇವತ್ತು ಮಾರ್ಕೆಟ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ಗಳಲ್ಲಿ ತೋರಿಸ್ತಾರೆ, ಕಟ್ ಮಾಡಿ ತೋರಿಸ್ತಾರೆ, ಸ್ವಲ್ಪನೂ ಲೀಕೇಜಸ್ ಆಗೋದಿಲ್ಲ ಅಂತ ಹೇಳಿ. ನಿಜವಾಗ್ಲೂ ಲೀಕೇಜಸ್ ಆಗೋದಿಲ್ಲ ಅಂತಂದ್ರೆ ಇವತ್ತು ನಮ್ಮ ಹೆಣ್ಮಕ್ಳು, ಇವತ್ತು ಡಾಕ್ಟರ್ಗಳ ಸಲಹೆ ಪ್ರಕಾರ ಡಾಕ್ಟರ್ಗಳು ಹೇಳ್ತಾರೆ ದಿನಕ್ಕೆ 2 hours ಅಥವಾ 3 hours ಗೆ ಒಂದು ಸ್ಯಾನಿಟರಿ ನ್ಯಾಪ್ಕಿನ್ ನ ಚೇಂಜ್ ಮಾಡಬೇಕು ಪೀರಿಯಡ್ಸ್ ಟೈಮ್ ಅಲ್ಲಿ ಅಂತ. ಖಂಡಿತವಾಗ್ಲೂ ಕಾಲೇಜ್ಗೆ ಹೋಗುವಂತ ಹೆಣ್ಮಕ್ಳಾಗಿರ್ಬೋದು, ಶಾಲೆಗೆ ಹೋಗುವಂತ ಹೆಣ್ಮಕ್ಳಾಗಿರ್ಬೋದು, ಅಥವಾ ಹೊರಗಡೆ ಕೆಲಸಕ್ಕೆ ಹೋಗ್ತಾ ಇರುವಂತ ಹೆಣ್ಮಕ್ಳಾಗಿರ್ಬೋದು, ಅಥವಾ ಜರ್ನಿ ಮಾಡುವಂತ ಟೈಮ್ಗಳಲ್ಲಿ ಖಂಡಿತವಾಗ್ಲೂ 2 ಗಂಟೆ ಅಥವಾ 3 ಗಂಟೆಗೆ ಒಂದ್ಸರಿ ಪ್ಯಾಡ್ ಅನ್ನ ಚೇಂಜ್ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಆಗೋದಿಲ್ಲ ಅಂತ ಹೇಳಿ ಅದೇ ಒಂದು ಸ್ಯಾನಿಟರಿ ನ್ಯಾಪ್ಕಿನ್ ಅಲ್ಲಿ 5 to 6 hours ಇದ್ರೆ ಅವರ ಲೈಫ್ ಏನಾಗ್ತಿರ್ಬೋದು, ಅದ್ರ ಬಗ್ಗೆ ನಾವು ಯಾವತ್ತಾರು ಯೋಚನೆ ಮಾಡಿದೀವ? ಸರಿ, ಹಾಗಿದ್ರೆ ಅವ್ರು ಹೇಳ್ತಾರಲ್ಲ ಮಾರ್ಕೆಟ್ ನಲ್ಲಿ ಏನು ಲೀಕೇಜಸ್ ಆಗೋದಿಲ್ಲ ಅಂತ ಹೇಳಿ. ನೋಡ್ತಾ ಹೋಗೋಣ, ಲೀಕೇಜಸ್ ಆಗ್ತಾ ಇದೆಯಾ ಇಲ್ವಾ? ಸರಿ, ಹಾಗಿದ್ರೆ ನನ್ನ ಕಂಪನಿಯ ಪ್ರಾಡಕ್ಟ್ ಅಂತ ಹೇಳಿದ್ನಲ್ಲ, ಇದರಲ್ಲಿ ಲೀಕೇಜಸ್ ಆಗ್ತಾ ಇದೆಯಾ?
ಇದು ಹೇಗಿದೆ, ಇದು ಹೇಗಿದೆ, ಹೌದಾ? ಹಾಗಿದ್ರೆ ಇನ್ನೊಂದ್ಸರಿ ತೋರಿಸ್ತೀನಿ. ಡಾಕ್ಟರ್ ಟಿವಿ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಕಟ್ ಮಾಡಿ ತೋರಿಸ್ತಾರೆ. ಏನು ನೈಟ್ ತುಂಬಾ ಆರಾಮಾಗಿ ನಿದ್ದೆ ಮಾಡಬಹುದು, ಲೀಕೇಜಸ್ ಆಗೋದಿಲ್ಲ ಅಂತ ತೋರಿಸ್ತಾರೆ. ಆಗ್ತಾ ಇದೆಯಾ ಇಲ್ವಾ ಲೀಕೇಜಸ್? ಹಾಗಿದ್ರೆ ನಿಜವಾಗ್ಲೂ ಮಾರ್ಕೆಟ್ ನಲ್ಲಿ ಹೇಳ್ತಾ ಇರುವಂತದ್ದು ಎಲ್ಲ ಸತ್ಯ ಇದೆಯಾ? ಸರಿ, ಹಾಗಿದ್ರೆ ನಂದ್ರಲ್ಲೂ 40 ml ನಾನು ಹಾಕಿದ್ದೆ ಅಲ್ಲ, ಇದರಲ್ಲೂ ಲೀಕೇಜಸ್ ಆಗ್ಬೇಕಲ್ಲ? ಹಾಗಿದ್ರೆ ಏನು ಆಗ್ತಾ ಇಲ್ಲ ಅಂತ ಆದ್ರೆ ನನ್ನ ಕಂಪನಿಯ ಒಂದು ಪ್ರಾಡಕ್ಟ್ ಎಷ್ಟು ಅದ್ಭುತವಾಗಿರಬೇಕು, ನನ್ನ ಮನೆಯ ಅಕ್ಕ ತಂಗಿಯರು, ನನ್ನ ಮನೆಯ ಹೆಣ್ಣು ಮಕ್ಕಳ ಆರೋಗ್ಯಕ್ಕೋಸ್ಕರ ಇರುವಂತದ್ದು ಫ್ರೀಡಮ್. ಖಂಡಿತವಾಗ್ಲೂ ಎಲ್ಲರೂ ಇದನ್ನ ಬಳಸೋದ್ರ ಮೂಲಕ ಅವರ ಆರೋಗ್ಯವನ್ನ ಕಾಪಾಡ್ಕೊಳ್ಳೋಣ ಅಂತ ಹೇಳ್ತೀನಿ.